ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವಾಗ ಏನು ನಮ್ಮ ತಮ್ಮನೇಲಿ ನೋಡ್ಕೊಂಬಂದಿದ್ರು BCM ಹಾಸ್ಟೆಲ್ ಅಪ್ಲಿಕೇಶನ್. ಹೌದು, ಖಂಡಿತವಾಗ್ಲೂ ಕೂಡ BCM ಹಾಸ್ಟೆಲ್ಲು ಯಾರೆಲ್ಲ ಮೆಟ್ರಿಕ್ ನಂತರ ಅಂತಂದರೆ ಯಾರೆಲ್ಲ ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿದ್ರು ನಿಮಗೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಏನಂತಂದರೆ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಅಂತಂದರೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಮಾಡಿದರೆ ಕರೆದಿದ್ದಾರೆ ಅಂತಲೇ ಹೇಳ್ಬೋದು. ಏನೇನಂದ್ರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂದೆ ಬರುವಂಥ ಕೆಲವೊಂದಿಷ್ಟು ನಿಮಿಷಗಳು ಭಾಳಷ್ಟು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡಿ. ಓಕೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕೆ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1 and 2A 2B 3A 3B ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಾಮಾನ್ಯ ಪದವಿ ಕೋರ್ಸಿನ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಎಲ್ಲ ಒಂದು ಓಕೆ, BCM ಹಾಸ್ಟೆಲ್ ಸ್ಟೂಡೆಂಟ್ ಅಂತಂದರೆ ಎಲ್ಲನೂ ಕೂಡ ಜನರಲ್ ಸ್ಟೂಡೆಂಟ್ ಹಾಕಬೇಕಂತ ಏನಿಲ್ಲ, ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಹಾಕ್ಬೋದು. ಓಕೆ, ಆ್ಯಂಡ್ ವಿದ್ಯಾರ್ಥಿಗಳ ಅಂದರೆ ನಿಮ್ಗೆ ಹಾಕಬೇಕಂತಂದರೆ ಎಲಿಜಿಬಿಲಿಟಿ ಏನಂತಂದರೆ ಇನ್ ಕೇಸ್ SC ST ಆಗಿತ್ತಂದರೆ ನೀವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅಥವಾ ಇನ್ ಕೇಸ್ ಅಂದರೆ ಪ್ರವರ್ಗ 1 ಅಥವಾ SC ST ಆಗಿದ್ದರೆ 2.5 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಆ್ಯಂಡ್ ಇನ್ ಕೇಸ್ ಪ್ರವರ್ಗ ಅಥವಾ 2A 2B 3A 3B ಆಗಿತ್ತಂದರೆ ನಿಮ್ಮ ಇನ್ಕಮ್ ಬಂದುಬಿಟ್ಟು 1 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಓಕೆ, ಆ್ಯಂಡ್ ಅದಾದ ತಕ್ಷಣ ನೀವೆಲ್ಲನೂ ಕೂಡ ಅಪ್ಲಿಕೇಶನು ಇದೇ ಒಂದು ಕಾಣ್ತೀವಿ, SSP ಪೋರ್ಟಲ್ ಇದೆ, ಅಲ್ಲೇ ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅರ್ಜಿಗೆ ಸಲ್ಲಿಸಲು ಕೊನೆಯ ದಿನಕ್ಕೆ ಗೊತ್ತಿರುವಾಗೆ 14/8/2025. ಓಕೆ, 14/8/2025 ಇರ್ತದೆ. ಸೊ ಹಂಗಾಗಿ ನಿಮ್ಗೆ ಇನ್ನೂ ಕೂಡ ಒಂದು ತಿಂಗಳು ಟೈಮ್ ಇದೆ, ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ತಾಲೂಕುವಾರು ವಿದ್ಯಾರ್ಥಿಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ಹೋಗ್ಬಿಟ್ಟು ಅಂದರೆ ಏನೇನೆಲ್ಲ ಅರ್ಹತೆ ಏನೆಲ್ಲ ಇದಂತ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊ BCWD ಇಲ್ಲೂ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇದನ್ನೆಲ್ಲ ಕೂಡ ಬಿಟ್ಟಕ್ಕೆ ನೀವು ಮೇನ್ ಡೇಟ್ಸ್ ಮೇಲೆ ಫೋಕಸ್ ಮಾಡಿತ್ತಂದರೆ ಇಲ್ಲಿ ಕಾಣಿಸ್ತಿದ್ದು ನೋಡಿರಿ. ಹೊಸದಾಗಿ ಇನ್ ಕೇಸ್ ಅಪ್ಲಿಕೇಶನ್ ಹಾಕ್ತೀರ ಅಂತಂದರೆ 15/7/2025 ಅಂತಂದರೆ ಈಗ ಗೊತ್ತಿರುವಾಗ ಇವತ್ತು ಡೇಟ್ ಇನ್ನೂ 14 ಅಂದರೆ ನಾಳೆಯಿಂದ ಏನಪ್ಪ ಅಂದರೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾರೆಲ್ಲ ಈಗ ಅಪ್ಲಿಕೇಶನ್ ನಿಮಗೆ ಗೊತ್ತಿರುವಾಗ ಅರ್ಜಿ ಸಲ್ಲಿಸಲು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಅಪ್ಲಿಕೇಶನ್ ಈಗ ತಾನೇ ಹಾಕ್ತಾಯಿದ್ರಪ್ಪ ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಹುಡುಗರು ಇಲ್ಲಿ ಅರ್ಥ ಮಾಡ್ಕೋಬೇಕು, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾಡ್ಕೊಂಡಿದ್ದಾರೆ. ಬಟ್ ನಿಮಗೆ ಇನ್ನು ಯಾವುದೇ ರೀತಿ ಇಲ್ಲಿ ನಿಮಗೆ ಇಲ್ಲಿ 14ನೇ ತಾರೀಕು ನಿಮಗೆ ಸ್ಟಾರ್ಟ್ ಮಾಡಲ್ಲ. ಅಂದರೆ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/8 ಅಂದರೆ 15/7/2025 ಹಿಡಿದ್ಬಿಟ್ಟು 14/8/2025 ಅಂದರೆ ಒಂದು ತಿಂಗಳ ಕಾಲ. ಅಂದರೆ ನೋಡಿ ಎಷ್ಟು ಒಂದು ತಿಂಗಳ ಆಗುತ್ತೆ ಅದು. ಒಂದು ನೋಡಿ 15/7 ಅಂದರೆ 14/8 ಒಂದು ತಿಂಗಳು ಇನ್ನೂ ಕೂಡ ಮೇಲೇ ನಿಮ್ಗೆ ಅಪ್ಲಿಕೇಶನ್ ಟೈಮ್ ಕೊಟ್ಟವ್ರೆ. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊರಿ ನಾಳೆಯಿಂದ. ಒಂದು ತಿಂಗಳು ಹಾಕಿದ ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೋ ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಏನು ಮಾಡ್ತೀವಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊತಾರೆ, ಅದು 19/8/2025 ತನಕ ನಡೀತದೆ. ಆ್ಯಂಡ್ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕರಣ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೋ ಎಲ್ಲನೂ ಕೂಡ ಚೆಕ್ಔಟ್ ಮಾಡಿ 19ನೇ ತಾರೀಕು ತನಕ ನೋಡ್ತಾರೆ. 21ನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ ಅದನ್ನ ಪಬ್ಲಿಷ್ ಮಾಡ್ತಾರೆ. ನಿಮ್ಮ ಒಂದು BCM ಈಗ ಅಂದರೆ ತಾಲೂಕು ಆಫೀಸ್ ಅಂತ ಕರಿತೀವಿ, ಅದ್ರ ಮುಂದುಗಡೆ ಇದನ್ನೆಲ್ಲ ಲಿಸ್ಟ್ ಹಚ್ತಾರೆ. ಹೋಗ್ಬಿಟ್ಟು 21/8/2025 ನೋಡಬೇಕು. ಓಕೆ, ಆನ್ಲೈನ್ ಕೂಡ ಚೆಕ್ಔಟ್ ಮಾಡ್ಕೊಳಕ್ಕೆ ಬರ್ತದೆ. ಅದು ಯಾವ ರೀತಿ ಅಂತ ನಿಮ್ಗೆ ಹೇಳ್ತೀನಿ ಮುಂದೆ. ಬೇಕಾದರೆ ನಮ್ಮ ಚಾನಲ್ ನೋಡ್ತಾರೆ ಯಾವ ರೀತಿ ಅಂತ, ಅಥವಾ ವಾಟ್ಸಪ್ ಚಾನಲ್ ಕೂಡ ಇರ್ತದೆ, ಜಾಯ್ನ್ ಆಗಿ ಯಾವ ರೀತಿ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಅದಾದ ತಕ್ಷಣ ನಿಮಗೆ ಯಾರೆಲ್ಲ ಇನ್ ಕೇಸ್ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ನೋಡಿ. ಈಗ ಅಪ್ಲಿಕೇಶನ್ ಅಂತೂ 15ನೇ ತಾರೀಕು ಅಂತ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊತಾರ. ಒಂದು ತಿಂಗಳು ಅಂದರೆ ಮುಂದಿನ ತಿಂಗಳು 14ನೇ ತಾರೀಕು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ನೆಕ್ಸ್ಟ್ ಅದೇ ತಿಂಗಳು 19ನೇ ತಾರೀಕು ಏನಪ್ಪ ಅಂದರೆ ಅವ್ರು 19ನೇ ತಾರೀಕು ಕೂಡ ಏನು ಮಾಡ್ತಾರೆ, ಅವರು ಯಾರೆಲ್ಲ ಎಲಿಜಿಬಿಲಿಟಿ ಇದ್ರು ಏನಂತ ಚೆಕ್ಔಟ್ ಮಾಡ್ಕೊತಾರೆ. ಅದಾದ ತಕ್ಷಣ 21ನೇ ತಾರೀಕು ಓಕೆ ನೆಕ್ಸ್ಟ್ ಅಂದರೆ ಆಗಸ್ಟ್ 21ಕ್ಕೆ ಏನು ಮಾಡ್ತಾರೆ, ನಿಮ್ಮೊಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ. ನೀವು ಲಿಸ್ಟ್ 21ಕ್ಕೆ ಬಿಟ್ಟರೆ ಅಂತಂದರೆ 30ನೇ ತಾರೀಕು ಹೋಗ್ಬಿಟ್ಟು ನಿನ್ ಕೇಸ್ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ 38/2025 ಒಳಗಡೆ ಹೋಗ್ಬಿಟ್ಟು ಅಂದರೆ 22, 23, 24, 25, 26, 27, 28, 30 ಇಷ್ಟು ದಿನಕ್ಕೆ ಹಾಕೋರು ಯಾವಾಗಾದರೂ ಒಂದು ದಿನ ಹೋಗ್ಬಿಟ್ಟು ಹಾಸ್ಟೆಲ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಓಕೆ, ಡೇಟ್ಸ್ಗಳನ್ನ ಬೇಕಾದರೆ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊರಿ, ಅಥವಾ ಎರಡು ಕೂಡ ಫೋಟೋಸ್ ನಮ್ಮೊಂದು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಓಕೆ, ಇದ್ರ ತಕ್ಕನಿಗೆ ಮೋರ್ ಅಪ್ಡೇಟ್ಸ್ಗಳು ಬೇಕಂತಂದರೆ ವಾಟ್ಸಪ್ ಚಾನಲ್ ಇರ್ತದೆ, ಆ್ಯಂಡ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಬಾಯ್.